ಭಯಪಡಬೇಡಿ, ನಿಮ್ಮ ಭಕ್ತಿ ನನಗೆ ತಲುಪಿದೆ. ಈ ಯಜ್ಞ ಯಶಸ್ವಿಯಾಗ್ತದೆ. ಒಂದು ಕಾಲದಲ್ಲಿ ಒಂದು ಸಣ್ಣ ಗ್ರಾಮದಲ್ಲಿ ಭಕ್ತರು ದೊಡ್ಡ ಯಜ್ಞವನ್ನು ನಡೆಸುತ್ತಿದ್ದರು. ಆ ಯಜ್ಞವನ್ನು ಶ್ರೀಹರಿಯ ಅನುಗ್ರಹಕ್ಕಾಗಿ ಮಾಡಲಾಗುತ್ತಿತ್ತು. ಗ್ರಾಮದಲ್ಲಿದ್ದ ಪಂಡಿತರು, ವೇದಪಾಠಿಗಳು ಮತ್ತು ಭಕ್ತರು ಎಲ್ಲರೂ ಸೇರಿ ಭಕ್ತಿಭಾವದಿಂದ ವೇದಮಂತ್ರಗಳನ್ನು ಜಪಿಸುತ್ತಿದ್ದರು. ಆದರೆ ಆ ಯಜ್ಞಕ್ಕೆ ಒಂದು ದೊಡ್ಡ ಸಮಸ್ಯೆ ಎದುರಾಯಿತು. ಯಜ್ಞವು ಸಫಲವಾಗಲು ಗುರುಕೃಪೆ ಅಗತ್ಯವೆಂದು ಪಂಡಿತರು ಹೇಳಿದರು. ಆಗ ಭಕ್ತರು ಮನಸ್ಸಿನಲ್ಲಿ ರಾಘವೇಂದ್ರ ಸ್ವಾಮಿಯರನ್ನು ಸ್ಮರಿಸಿ ಪ್ರಾರ್ಥನೆ ಮಾಡಿದರು. ಗುರುರಾಯರೇ, ನಮ್ಮ ಯಜ್ಞವನ್ನು ಕಾಪಾಡಿ, ನಿಮ್ಮ ದಿವ್ಯ ಅನುಗ್ರಹದಿಂದ ಇದು ಸಫಲವಾಗಲಿ ಎಂದು ಎಲ್ಲರೂ ಕಣ್ಣೀರು ಹಾಕಿ ಬೇಡಿಕೊಂಡರು. ಆ ಕ್ಷಣದಲ್ಲೇ ಯಜ್ಞಕುಂಡದ ಅಗ್ನಿ ಅಸಾಮಾನ್ಯವಾಗಿ ಹೊಳೆಯಲು ಶುರುವಾಯಿತು. ಅಗ್ನಿಯಿಂದ